ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆದ್ಮೇಲೆ ಬುದ್ಧಿವಂತ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಭಾಳ ಜಾಣ ನಡೆಯನ್ನು ಹೇಳ್ತಾ ಇದ್ದಾರೆ. ಹೌದು, ನೋಂದಣಿ ಹಾಕಿಲ್ಲ. RSS ಸಂಘ ಹಿಂದೂ ಧರ್ಮನ ಅನ್ನೊಂದು ಪ್ರಶ್ನೆ ಹುಟ್ಟಾಕಿದ್ದಾರೆ. ಹಿಂದೂ ಧರ್ಮದ ಪ್ರವರ್ತಕರಿರ್ಬೋದು, ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಿರ್ಬೋದು, ಅದು ಸರಿ, ಆದರೆ ಹಿಂದೂ ಧರ್ಮ ಏನದು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತದ. ಇದು ಸಂಘ ಅಂದಾಗ ಅವ್ರು ಹೇಳ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಡ್ಡಿಲ್ಲ. ಸಂಘ ಅಂದಾಗ ಅದು ರಿಜಿಸ್ಟ್ರೇಷನ್ ಆಗಬೇಕಲ್ಲ, ಯಾಕಿಲ್ಲ? ಈ ಹಿಂದಿನ ಅವ್ರು ಕೇಳಿಲ್ಲ, ನೆಹರು ಕೇಳಿಲ್ಲ, ಪಟೇಲ್ ಕೇಳಿಲ್ಲ, ಬ್ಯಾನ್ ಮಾಡಿದರು. ಆ ಬ್ಯಾನ್ ಮಾಡಿದ್ದನ್ನ ನಂತರ ಏನೇನೋ ಕಾರಣಕ್ಕಾಗಿ ಹಿಂದೆ ತಗೊಳ್ಳೋದು ಇರ್ಬೋದು. ಅದರಲ್ಲಿ ಹೋಗಿ ಅವತ್ತಿನ ಕಾಲದಲ್ಲಿ RSS ಮುಖಂಡರು ಕೇಳ್ಕೊಂಡಿರ್ಬೋದು, ಮಾಡಿರ್ಬೋದು, ಏನೂ ಇರ್ಬೋದು. ಅದರಿಂದ ಮತ್ತೆ ಬೆಳೆದಿರ್ಬೋದು, ಇಲ್ಲಂತ. ಆದರೆ ಇವತ್ತು ಬ್ಯಾನ್ ಮಾಡೋ ವಿಷಯಕ್ಕೆ ಹೋಗ್ತಾ ಇಲ್ಲ. ಖರ್ಗೆ ಅವರಾಗಿರ್ಬೋದು, ಇವತ್ತಿನ ಅಧ್ಯಕ್ಷ, ಕರ್ನಾಟಕದ KPSC ಅಧ್ಯಕ್ಷ ನಮ್ಮ BK ಹರಿಪ್ರಸಾದರಾಗಿರ್ಬೋದು, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು. ಇವರೆಲ್ಲ ಇವತ್ತು ಕೇಳ್ತಿರೋದು ಏನಪ್ಪ ಅಂದರೆ ನೋಂದಣಿ ಯಾಕಿಲ್ಲ, ಯಾವ ಕಾನೂನಿನ ಅಡಿಯಲ್ಲಿ ನೋಂದಣಿ ಆಗಿಲ್ಲ, ಯಾಕಾಗಿಲ್ಲ, ಫಂಡ್ ನಿಮ್ಗೆ ಎಲ್ಲಿದು ಬರ್ತದೆ, ಇಷ್ಟೆಲ್ಲ ಶಾಖೆಗಳನ್ನು ಮಾಡಿದ್ದೀರಿ ದೇಶ ತುಂಬ. ಆ ಶಾಖೆಗಳ ಆರ್ಥಿಕ ಮೂಲ ಏನು? ನೀವು ಹೇಳ್ಬೋದು ಓಪನ್ ಆಗ್ಯದ, ನಾವೆಲ್ಲ ಅವ್ರು ಹಾಕ್ತಾರ, ಏನೋ ಮಾಡ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಉತ್ತರ ಕೊಡಬೇಕಾಗಿದೆ ನೇರವಾಗಿ. ಯಾವ ರೀತಿ ಕೊಡ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವತ್ತು 4 ಲಕ್ಷ ಮಂದಿ ಕೊಡಿಸ್ತೀನಿ, 2 ಲಕ್ಷ ಮಂದಿ ಕೊಡಿಸ್ತೀನಿ, ಪಥ ಸಂಚಲನ ಮಾಡ್ತೀನಿ ಅಂತಂದರೆ ಇದಕ್ಕೆಲ್ಲ ದುಡ್ಡು ಕೊಡೋರು ಯಾರು? ಪಾರದರ್ಶಕ